ಚಕ್ರವಾಸಿನಿ. ಜಾಜಿ, ಕಾದು ನನ್ ಮೇಲೆ ವಿದ್ಯೆನ ಪ್ರಯೋಗಿಸ್ಬಿಟ್ಟಿಯಲ್ಲ. ಸಕಾಲ ಬಂದಾಗ ಕಲ್ತ್ ವಿದ್ಯೆನ ಮರ್ತು ಮೈ ಮರೆಯೋದು ಜಾಣ್ತನ ಅಲ್ಲ ಗುರುಗಳೇ. ಸೂರ್ಯಾಂಶು, ಸಾಕು ನಿಮ್ಮ ವ್ಯರ್ಥ ಪ್ರಲಾಪಗಳು. ಸಾಧ್ಯ ಆದ್ರೆ ನನ್ನಿಂದ ಆದ ತಪ್ಪನ್ನ ಕ್ಷಮಿಸ್ಬಿಡು ಅಂತ ಸಮುದ್ಯತಾಗೆ ಹೇಳ್ಬಿಡು ಸೂರ್ಯಾಂಶು. ನೀವು ನನ್ನ ಅಕ್ಕ ಸಮುದ್ಯತನ ಕೈ ಹಿಡಿತೀರಾ ಅಲ್ವಾ? ಜಾಜಿ, ತಾಯಿ ಆಗ್ತಿದ್ಯಾ ಕಣೆ. ಲಲಿತಾ, ಏನಾಯ್ತು ಜಾಜಿಗೆ? ಯಾಕೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪದ್ಲಂತೆ? ಗಾಬರಿ ಆಗೋಂಥದ್ದು ಏನೂ ಇಲ್ಲ ರೀ. ಬಂಗಾರಿ ತಂದೆ ಆಗ್ತಾ ಇದ್ದಾನೆ. ನೀವು ತಾತ ಆಗ್ತಾ ಇದ್ದೀರಾ. ಜಾಜಿಗೂ ಬಂಗಾರಿಗೂ ಮದುವೆ ಆಗಿದೆ. ಅವರಿಬ್ಬರಿಗೆ ಒಂದು ಮಗುನು ಹುಟ್ಟುತ್ತೆ. ಹಾಗೆ ಹುಟ್ಟುವಂಥ ಮಗುನ ನೀನು ನನಗೆ ತಂದು ಕೊಡಬೇಕು. ಅವಳಿಗೆ ಹುಟ್ಟೋ ಮಗು ನಿಮಗೆ ಕೊಟ್ಟು ಬಿಡ್ತೀನಿ. ದಯವಿಟ್ಟು ನನ್ನ ಮಗಳನ್ನು ಉಳಿಸ್ಕೊಡಿ. ರೀ ಏನಾಯ್ತ್ರಿ? ಇದೇನ್ರಿ? ಒಳ್ಳೆ ದೆವ್ವ ಮೆಟ್ಕೊಂಡು ಹೊರಗೆ ಬಂದು ಕೂತ್ರಿ. ಎಷ್ಟು ಒಳ್ಳೆ ಶುಭ ಸಮಾಚಾರ ಹೇಳಿದ್ದೀನಿ. ಸಂತೋಷ ಪಡೋದು ಬಿಟ್ಟು ಆ ಬಂಗಾರಿನ ನೋಡಿ, ನಿಮ್ಮ ಮಗಳ ಕಣ್ಣಲ್ಲಿರೋ ಖುಷಿ ನೋಡಿ. ಎಲ್ಲ ಬಿಟ್ಟು ಇಲ್ಲಿ ಬಂದು ಮುಖ ಊದಿಸ್ಕೊಂಡು ಕೂತಿದ್ದೀರಲ್ಲ. ಅದೇನು ದೊಡ್ಡ ವಿಷಯನಾ ಬಿಡು. ನಾನು ಇನ್ನೇನು ಅನ್ಕೊಂಡು ಗಾಬರಿ ಆಗಿದ್ದೆ. ಏನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಮಗಳು ತಾಯಿ ಆಗ್ತಿರೋ ವಿಷಯ ದೊಡ್ಡ ವಿಷಯ ಅಲ್ವಾ? ಅದ್ಯಾವ ದೊಡ್ಡ ವಿಷಯ? ಪ್ರಪಂಚದಲ್ಲಿ ಎಲ್ಲರೂ ಮದುವೆ ಆಗ್ತಾರೆ. ಮದುವೆ ಆದವ್ರಿಗೆ ಮಕ್ಕಳಾಗತ್ತೆ. ಅದರಲ್ಲೇನು ವಿಶೇಷ? ನೀವ ಈ ಮಾತಾಡ್ತಾ ಇರೋದು? ನಾನ್ ತಾಯಿ ಆಗ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತಾದಾಗ ನೆನಪು ಮಾಡ್ಕೊಳ್ಳಿ, ಎಷ್ಟು ಖುಷಿಯಾಗಿದ್ರಿ. ಈ ಬಂಗಾರಿ ಅಷ್ಟೇ ಸಂತೋಷ ಪಟ್ಟಿದ್ರಿ. ಈಗಿದು ದೊಡ್ಡ ವಿಷಯನೇ ಅಲ್ವಾ? ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಸಮ್ಮುಖದಲ್ಲಿ ಮಾಡಿಕೊಂಡ ಒಪ್ಪಂದ. ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಸಾದ ಮಾಡುವ ನಾನು, ಅಂದರೆ ಶಂಕರ ಶಾಸ್ತ್ರಿಯವರ ಪುತ್ರ ಶೇಖರ ಶಾಸ್ತ್ರಿಯಾದ ನಾನು ಮತ್ತು ನನ್ನ ಮಗಳಾದ ಜಾಜಿ, ಧರ್ಮದರ್ಶಿಗಳಾದ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳ ಕರಾರಿಗೆ ಒಪ್ಪಿ ನನ್ನ ಮಗಳಾದ ಜಾಜಿಗೆ ಹುಟ್ಟುವ ಮಗುವನ್ನು ಹುಟ್ಟಿದ ಮರುಕ್ಷಣವೇ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮನಪೂರ್ವಕವಾಗಿ ಹಸ್ತಾಂತರಿಸಲು ಒಪ್ಪಿ ಸಹಿ ಮಾಡಿರುತ್ತೇವೆ. ಲಲಿತಾ, ಸುಂದ್ರಿ ನಿನ್ನ ಹೊಟ್ಟೆಲ್ಲಿದ್ದಾಳೆ ಅಂತ ಗೊತ್ತಾದಾಗ ನಮ್ಮ ಮಗು ನಮ್ಮನೆ ಬೆಳಗೋಕೆ ಅಂತ ಬರ್ತಿರೋ ಮಗು ಅನ್ನೋ ಖಾತ್ರಿ ಇತ್ತು. ಅದರ ಬಗ್ಗೆ ಕನಸು ಕಟ್ಟೋಕೆ ನಮ್ಗೆ ಹಕ್ಕಿತ್ತು. ಆದರೆ ಜಾಜಿಗೆ, ಬಂಗಾರಿಗೆ ಆ ಹಕ್ಕಿಲ್ಲ. ಮಗು ಹುಟ್ಟಿದ ಕೂಡಲೇ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಡ್ಬೇಕು ನಾವು. ಹೀಗಿರುವಾಗ ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಹೇಗೆ ಸಂಭ್ರಮಿಸೋದು? ಮತ್ತೆ ಶುರು ಹಚ್ಕೊಂಡ್ರ ನೀವು? ಲಲಿತಾ, ನೀನಾದ್ರೂ ಹೇಳು. ಅವ್ರದಲ್ಲದ ಮಗುನ ಅವ್ರು ಅಷ್ಟು ಹಚ್ಕೊಂಡ್ರೆ ಹೇಗೆ? ನಾಳೆ ದಿವಸ ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮತ್ತದೇ ಹಳೆ ರಾಗ ತೆಗಿಬೇಡಿ. ಜಾಜಿ ಮಗುನ ನಾವ್ಯಾರಿಗೂ ಕೊಡ್ತಾ ಇಲ್ಲ. ಅದು ನಮ್ಮ ಮೊಮ್ಮಗು, ನಮ್ ಜೊತೆನೆ ಇರುತ್ತೆ. ಅದು ಹಾಗಲ್ಲ ಲಲಿತಾ. ಹಾಗೂ ಅಲ್ಲ, ಹೀಗೂ ಅಲ್ಲ. ಈ ಶುಭ ಸುದ್ದಿನ ಅಮ್ನೋರ್ ಮಡ್ಲಿಗೆ ಹಾಕಿ ಗಂಡ ಹೆಂಡತಿ ಇಬ್ರು ಆಶೀರ್ವಾದ ತಗೊಳ್ಳಿ. ಬನ್ನಿ ನೀವು. ಅಯ್ಯೋ, ಇವಳು ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದಾಳೆ. ದೇವಸ್ಥಾನದ ಬಾಗಿಲು ತೆಗಿಯೋಲ್ಲ.
ಜಾಜಿಗಿನ್ನೂ ಕ್ಷೇತ್ರ ದರ್ಶನ ಆಗಿಲ್ಲ ಅನ್ನೋ ಸತ್ಯ ಇವಳಿಗೆ ಹೇಗೆ ಹೇಳೋದು? ಜಾಜಿ, ಜಾಜಿ, ಬಂಗಾರಿ, ಈ ಊರಿಗೆ ಬಂದಮೇಲೆ ಶುಭ ಸಮಾಚಾರ ಸಿಕ್ತು. ಮೊದಲು ಅಮ್ಮನವ್ರ ದರ್ಶನ ಪಡಿಬೇಕು. ಬನ್ನಿ, ಇಬ್ರು ದೇವಸ್ಥಾನಕ್ಕೆ ಹೋಗೋಣ. ಓ ಲಲಿತಮ್ಮನವರೇ, ನೀವು ಬಂದ್ಬಿಟ್ಟಿದ್ದೀರಿ? ಏನ್ ಮಾಡೋದು ದೇಶಿಕ್ರೆ, ಎಲ್ಲರೂ ಇಲ್ಲಿ ಬಂದ್ಬಿಟ್ಟಿದ್ರು. ಮನಸ್ಸು ತಡಿಲಿಲ್ಲ, ನಾನು ಬಂದ್ಬಿಟ್ಟೆ. ತುಂಬ ಸಂತೋಷ ಅಮ್ಮ. ನಾನು ಅರ್ಚಕರು ಬಂಗಾರಿ ಜಾಜಿನ ಹುಡ್ಕೊಂಡು ಹೊರಟಿದ್ವಿ, ನೀವು ಬಂದಲ್ಲ. ಬನ್ನಿ, ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ. ಜಾಜಿ ಬಂಗಾರಿನ ಹುಡ್ಕೊಂಡು ಬಂದಿದ್ದೀರಾ? ಏನ್ ಸಮಾಚಾರ? ಒಂದು ಶುಭ ಸಮಾಚಾರ ಇದೆ ಶೇಖರಿ. ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಬಡ್ದಿದ್ದ ರಾಹು ಈಗ ತೊಲಗು. ದರ್ಶನಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಏನ್ ಹೇಳ್ತಿದ್ದೀರಾ ಅರ್ಚಕ್ರೆ? ನಮ್ಮನ್ನು ಉದ್ಧರಿಸೋಕೆ ಬಂದಿರೋ ಸಾಕ್ಷಾತ್ ಅಮ್ಮನವರ ಅವತಾರನೇ ನೀನು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಅದು ಈಗ ನಿಜ ಆಯ್ತಮ್ಮ. ದೇವಸ್ಥಾನದ ಬಾಗಿಲು ತೆಗೆಸಿ ಈ ಊರನ್ನ, ಊರು ಜನಗಳನ್ನ ಪುನೀತರನ್ನಾಗಿ ಮಾಡಿದ ಪುಣ್ಯಾತ್ಮೆ ಕಣಮ್ಮ ನೀನು. ಈಗ ದರ್ಶನಕ್ಕೆ ಯಾವ ಅಡೆತಡೆನೂ ಇಲ್ಲ ತಾಯಿ. ಅರ್ಚಕ್ರೆ, ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನಾಡಿ ನನಗೆ ಮುಜುಗರ ಪಡಿಸ್ಬೇಡಿ. ಯಾಕೆ ತಾಯಿ? ಮಾಡಿರೋ ಒಳ್ಳೆ ಕೆಲಸನ ಹೊಗಳಿದ್ರೆ ಯಾಕೆ ಬೇಡ ಅಂತೀಯ? ನಿನ್ನಿಂದ ಒಂದು ಹೊಸ ಪರ್ವನ ನಾವು ಕಾಣೋ ಹಾಗಾಯಿತು. ನಮ್ಮೂರಿನ ಕೊಳೆ ತೊಳೆದು ಹೊಸ ಕಳೆ ತಂದು ಕೊಟ್ಟಿದೀಯ ತಾಯಿ. ಈ ಬಡ ಬ್ರಾಹ್ಮಣನಿಗೆ ಸಾಯೋಕ್ ಮುಂಚೆ ಅಮ್ಮನವ್ರಿಗೆ ಆರತಿ ಮಾಡೋ ಪುಣ್ಯನ ಒದಗಿಸ್ಕೊಟ್ಟೆ ತಾಯಿ ನೀನು. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ ಅಮ್ಮ. ಇದ್ರಲ್ಲಿ ನಂದೇನಿದೆ ದೇಶಿಕ್ರೆ? ಆ ತಾಯಿ ಹೋಗು ಅಂದ್ಲು, ನಾನು ಇಲ್ಲಿಗೆ ಬಂದೆ. ಅವಳು ತೋರಿಸಿದ ದಾರಿಲಿ ನಾನು ನಡೀತಿದ್ದೀನಿ ಅಷ್ಟೆ. ಅಂದಹಾಗೆ ದೇವಸ್ಥಾನದ ಬಾಗ್ಲನ್ನ ಸಮುದ್ಯ ತಾನೇ ತೆಗೆದ್ಲಾ?
ಬಾಗಿಲು ತೆಗೆದಿದ್ದು ಆಯಿತು, ಅವಳು ಹೊರಗಡೆ ಬಂದಿದ್ದು ಆಯಿತು. ಇನ್ನೇನು ಸ್ವಲ್ಪ ಹೊತ್ತು ಮಾಂಗಲ್ಯ ಧಾರಣೆ ಆಗಿ ಹೋಗುತ್ತೆ. ಸದ್ಯ ಎಲ್ಲ ವಿಘ್ನಗಳು ಕಳೆದು ಕ್ಷೇತ್ರ ದರ್ಶನ ಆಗೋ ಹಾಗಾಯ್ತಲ್ಲ. ಅಮ್ಮನವ್ರ ದಯೆ. ತಾಯಿ, ನಮ್ಮ ಹರಕೇನು ಹಾಗೆ ನೆರವೇರಿಸ್ಬಿಡಮ್ಮ. ಎಲ್ಲ ನಿಮ್ಮ ಇಷ್ಟದಾಗೆ ನಡೆಯುತ್ತಪ್ಪ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಜಾಜಿ ನಡಿ. ಲಲಿತಾ ನಡಿ. ರೀ ನಿಂತ್ಕೊಳ್ಳಿ. ಏನ್ ನಡೀತಾ ಇದೆ ಇಲ್ಲಿ? ಜಾಜಿದಿನ್ನೂ ಕ್ಷೇತ್ರ ದರ್ಶನ ಆಗಿಲ್ವಾ? ಯಾರ್ ಮದ್ವೆ ಆಗ್ಬೇಕಾಗಿತ್ತು? ಏನ್ ತಡೆ ಇತ್ತು? ಜಾಜಿ ಇಲ್ಲಿ ಬಂದು ಏನು ಉದ್ಧಾರ ಮಾಡಿದ್ಲು? ಲಲಿತಾ, ಎಲ್ಲ ಪ್ರಶ್ನೆಗಳನ್ನು ಒಟ್ಟಿಗೆ ಕೇಳಬೇಡ, ನಿಧಾನವಾಗಿ ಉತ್ತರ ಹೇಳ್ತೀನಿ. ಈಗ ಮೊದಲು ಕ್ಷೇತ್ರ ದರ್ಶನ ಮಾಡೋಣ ನಡಿ. ಎಷ್ಟೋ ವರ್ಷಗಳಾದ್ಮೇಲೆ ಅಮ್ಮನವ್ರಿಗೆ ಪೂಜೆ ಆಗ್ತಾ ಇದೆ. ಊರಿನ ಜನರಿಗೆ ಈ ವಿಷಯ ಗೊತ್ತಾದರೆ ದಂಡಾಗಿ ಬರ್ತಾರೆ. ಆಮೇಲೆ ನುಗ್ಲು ಕ್ಷೇತ್ರ ದರ್ಶನ ಕಷ್ಟ ಆಗತ್ತೆ. ನಡಿ ಹೋಗೋಣ, ನಡಿ. ನಿಂತ್ಕೊಳ್ಳಿ ಅಲ್ಲೇ. ಯಾಕಮ್ಮ, ನೀನು ಇಷ್ಟದಾಗೆ ನಿನ್ನ ಮದುವೆ ನಡೀತಿದ್ಯಲ್ಲ, ಈಗಲಾದ್ರೂ ಅವ್ರ ಕ್ಷೇತ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡಮ್ಮ. ಮದುವೆ ನಡೀತಾ ಇದೆ, ಇನ್ನೂ ನಡೆದಿಲ್ಲ. ಅಂದ್ರೆ ದೇವು ನನಗೆ ಮಾಂಗಲ್ಯ ಧಾರಣೆ ಮಾಡೋವರೆಗೂ ನೀವು ಕಾಯ್ಬೇಕು. ಆಮೇಲೆ ನಿಮ್ಮ ಕ್ಷೇತ್ರ ದರ್ಶನ. ಅಲ್ಲಿವರೆಗೂ ಜಾಜಿ, ಇಷ್ಟು ದಿನನೇ ಕಾದಿದ್ದಾಯ್ತು. ಇನ್ನು ಸ್ವಲ್ಪ ಹೊತ್ತು ಕಾಯೋದಕ್ಕಾಗಲ್ವಾ? ಇದಕ್ಕೆಲ್ಲ ಬೇಜಾರಾಗಬೇಡ ಸಾಯಿ. ಇನ್ನೇನು ಮದುವೆ ಆಗುತ್ತಲ್ಲ, ಆನಂತರ ಕ್ಷೇತ್ರ ದರ್ಶನ ಮಾಡಿದ್ರಾಯ್ತು. ಅಷ್ಟರಲ್ಲಿ ನೀನು ಬಂಗಾರಿನೂ ಕಲ್ಯಾಣಿನ ಮಿಂದು ಮಡಿ ಉಟ್ಕೊಂಡು ಬನ್ನಿ. ಯಾಕೆ ಸಪ್ಪಗಿದ್ಯಾ? ಅವರಿಬ್ಬರು ಮದುವೆ ಆದ್ರೆ ಕ್ಷೇತ್ರ ದರ್ಶನ ಮಾಡ್ಬೋದಲ್ಲ. ಅಮ್ಮ, ಯಾರು ಮದುವೆ ಆಗ್ತಿರೋದಂತ ನಿನಗೆ ಗೊತ್ತಾ? ನನಗೆ ಗೊತ್ತು. ದೇವು ತಾನೆ, ನಿಮ್ಮಪ್ಪ ಹೇಳಿದ್ರು. ಅಮ್ಮ, ನಿಂಗೇನು ಬೇಜಾರಾಗ್ತಿಲ್ವಾ? ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲೇ. ನನಗೆ ಯಾಕೆ ಬೇಜಾರಾಗಬೇಕು ಅವನ ಮದುವೆ ಆದ್ರೆ? ಹಾಗೆ ನೋಡೋದಕ್ಕೆ ಹೋದ್ರೆ ನಂಗೆ ಒಂಥರ ಸಂತೋಷನೇ. ಇನ್ಮೇಲಾದ್ರೂ ಊರೂರೆಲ್ಲ ಅಲಿಯೋದು ಬಿಟ್ಟು ಒಂದು ಕಡೆ ಮನೆ ಸಂಸಾರ ಅಂತ ನೋಡ್ಕೊಂಡಿರ್ತಾನೆ. ಅದೇನೋ ನಿಜ ಅಮ್ಮ. ಅವರಿಬ್ರು ಮದುವೆ ಆದರೆ ಕ್ಷೇತ್ರ ದರ್ಶನನೂ ಆಗುತ್ತೆ, ನಾವು ಬಂದಿದ್ದ ಕೆಲಸನೂ ಮುಗಿಯತ್ತೆ. ವಾಪಸ್ ನಮ್ಮೂರಿಗೆ ನಾವು ಹೊರಡ್ಬೋದು. ಅವರಿಬ್ರು ಮದುವೆ ಸಾಂಗವಾಗಿ ನೆರವೇರಿದ್ರೆ ಸಾಕು. ನನ್ನ ಮನಸ್ಸಿನಲ್ಲಿರೋದು ಅಷ್ಟೇ ಕಣೆ.
ಅವ್ರ ಮದುವೆ ಆಗಿ ನಿನಗೆ ಕ್ಷೇತ್ರ ದರ್ಶನ ಆದರೆ ಸಾಕು. ಮತ್ತೆ ನಿನ್ನ ತಮ್ಮನ ಮದ್ವೆಗೆ ಹೋಗಲ್ವಾ ನೀನು? ನನಗೆ ಅವನ ಮದುವೆಗಿಂತ ನನ್ನ ಮಗಳ ಕ್ಷೇತ್ರ ದರ್ಶನ ಆಗಿ ಅವಳನ್ನ ಕ್ಷೇಮವಾಗಿ ಮನೆ ಕರ್ಕೊಂಡು ಹೋಗೋದು ಮುಖ್ಯ. ಬಸ್ರಿ ಹುಡುಗಿ, ಬೇಕಾದಷ್ಟು ಆರೈಕೆ ಮಾಡೋದಿರತ್ತೆ. ಹೋಗಮ್ಮ ನೀನು. ಅವಳಿಗೇನೋ ನಾಚಿಕೆ, ನಿನಗೇನೋ ಬಂಗಾರಿ? ನಂಗೇನು ನಾಚಿಕೆ ಇಲ್ಲ, ನಂಗೆ ಖುಷಿ. ಆ ಅರ್ಚಕರು ದೇಶಿಕರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಕಣೆ. ನೀನು ಪುಣ್ಯವಂತೆ. ಯಾಕೆ ಹೇಳು? ಇಂಥ ಒಳ್ಳೆ ಗಂಡನ ಯಾವ ಹೆಣ್ಣು ತಾನು ಬಯಸೋದಿಲ್ಲ ಹೇಳು. ಮೋಸ, ಕಪಟ, ಸುಳ್ಳು ಒಂದೂ ಗೊತ್ತಿಲ್ಲ ಇವನಿಗೆ. ಖಡ್ಕಿ, ಅಂತೂ ಸಂಸಾರ ಬಂಧನಕ್ಕೆ ಸಿಕ್ಕಿ ಮೈ ಮರಿತಾ ಇದೆಯ. ಮರಿ, ಚೆನ್ನಾಗಿ ಮರಿ. ನೀನು ಮರೆತ್ರ ತಾನೇ ನಾನು ಗೆಲ್ಲೋದು. ಶ್ರೀಚಕ್ರ ನಾನೊಬ್ಬನೇ ಅನುಭವಿಸ್ತೀನಿ. ಶ್ರೀಚಕ್ರ ನಂದು, ನನ್ನೊಬ್ಬಂದು. ಶ್ರೀಚಕ್ರ, ಶ್ರೀಚಕ್ರ, ಶ್ರೀಚಕ್ರ. ಕ್ಷೇತ್ರ ದರ್ಶನಕ್ಕೆ ಸಮುದ್ಯತ ಅನುವು ಮಾಡಿಕೊಡ್ತಾ ಇದ್ದ ಹಾಗೆ ನೀನು ಬಸ್ರಿ ಅನ್ನೋದು ಅಮ್ಮನವ್ರು ತೋರಿಸ್ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಸಿಗತ್ತೆ ಹೇಳಿ ಈ ಪುಣ್ಯ. ಈಗ ಕ್ಷೇತ್ರ ದರ್ಶನ ಮಾಡ್ತಾ ಇರೋದು ಬರೀ ನೀನು ನಿನ್ನ ಗಂಡ ಅಲ್ಲ ಕಣೆ, ನಿನ್ನ ಮಗುನೂ ಸೇರಿ 3 ಜನ ಮಾಡ್ತಾ ಇದ್ದೀರ. ಸರಿ, ಇಲ್ಲೇ ಮಾತಾಡ್ತಾ ನಿಂತಿದ್ರೆ ಹೊತ್ತಾಗತ್ತೆ. ನಡೀರಿ ಹೋಗೋಣ. ಮಸ್ತು ವಾಸುದೇವೋಭಿರಕ್ಷತು ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಸಮುದ್ಯತ, ನನ್ನನ್ನು ಕ್ಷಮಿಸ್ತೀಯ? ಹೇಳು ಸಮುದ್ಯತ, ನನ್ನನ್ನು ಕ್ಷಮಿಸ್ತೀಯ? ಈಗ ಅದೆಲ್ಲ ಮಾತಾಡೋ ಸಮಯ ಅಲ್ಲ ದೇವು, ಆಮೇಲೆ ಮಾತಾಡೋಣ. ಆಗ್ತಿಲ್ಲ ಸಮುದ್ಯತ, ನನ್ನಿಂದ ಪಶ್ಚಾತ್ತಾಪದ ಉರಿಯಲ್ಲಿ ಬೆಂದು ಹೋಗ್ತಾ ಇದ್ದೀನಿ. ಪ್ರೀತಿಸಿ ಕೈ ಕೊಟ್ಟು ಓಡೋದ ಪಾಪಿ ನಾನು. ನನ್ನಂತವನಿಗೋಸ್ಕರ 10 ವರ್ಷಗಳ ಕಾಲ ಕತ್ತಲ ಕೋಣೆಯಲ್ಲಿ ಕಳೆದೋಗಿದ್ಯಲ್ಲ, ಇದೇನಾ ಪ್ರೀತಿ? ಪ್ರೀತಿಸ್ದೋಳ್ಗೆ ಮೋಸ ಮಾಡಿದೆ ಅನ್ನೋ ಪಶ್ಚಾತ್ತಾಪದಲ್ಲಿ ಒದ್ದಾಡ್ತಾ ಇದೆಯಲ್ಲ ದೇವು, ಇದೇ ಪ್ರೀತಿ. ಈ ಸಮಯದಲ್ಲಿ ಹಳೇದನ್ನ ನೆನೆಸ್ಕೊಳ್ಳೋದು ಬೇಡ ದೇವು. ತಾಳಿ ಕಟ್ಟು. ನನ್ನ 10 ವರ್ಷದ ತಪಸ್ಸಿಗೆ, ತಾಳ್ಮೆಗೆ ಉತ್ತರ ಈ ತಾಳಿ.